Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 1, verse 12. But to all those who did receive him, to those who believed his name, he gave the right to become children of God. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈ ಲೋಕದಲ್ಲಿ ನಮಗೆ ಅನೇಕ ಗುರುತುಗಳು ಇರಬಹುದು. ನಾವು ಯಾರೋ ಒಬ್ಬರ ಮಗ ಆಗಿದ್ದೇವೆ, ಅಥವಾ ನಾವು ಯಾರೋ ಒಬ್ಬರ ಮಗಳು ಆಗಿದ್ದೇವೆ, ನಾವು ಯಾವ ದೇಶದ ಪ್ರಜೆ ಆಗಿದ್ದೇವೆ, ನಾವು ಯಾವ ಉದ್ಯೋಗಿ ಆಗಿದ್ದೇವೆ, ಹೀಗೆ ಒಂದಲ್ಲ ಒಂದು ಗುರುತು ನಮಗಿರುತ್ತದೆ. ಸತ್ಯವೇದ ಯಾವ ಗುರುತು ನಮಗೆ ಹೇಳ್ತಾ ಇದೆ? ಸತ್ಯವೇದ ನಮಗೆ ಅತ್ಯಂತ ಶ್ರೇಷ್ಠವಾದ ಒಂದು ಗುರುತು ಹೇಳ್ತಾ ಇದೆ. ಅದುವೇ ನಾವು ದೇವರ ಮಕ್ಕಳು ಎಂಬುದಾಗಿ. ನಾವು ದೇವರ ಮಕ್ಕಳು ಹೇಗೆ ಆಗಲಿಕ್ಕೆ ಸಾಧ್ಯ? ನಾವು ಆತನನ್ನು ಅಂಗೀಕರಿಸುವಾಗ, ನಾವು ಕ್ರಿಸ್ತನನ್ನು ಅಂಗೀಕರಿಸುವಾಗ ದೇವರ ಮಕ್ಕಳಾಗುತ್ತೇವೆ. ಕ್ರಿಸ್ತನನ್ನು ಅಂಗೀಕರಿಸುವುದಂದರೆ ಏನು? ಅಂದರೆ ಮೊದಲನೆಯದಾಗಿ ನಾವು ಸ್ವೀಕರಿಸುವುದು. ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನು, ನಮ್ಮ ಜೀವಿತದ ಒಡೆಯನು ಎಂಬುದಾಗಿ ಆತನನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದೊಳಗೆ ಸ್ವೀಕರಿಸಿಕೊಳ್ಳುವುದು. ಮತ್ತು ಎರಡನೆಯದಾಗಿ ನಂಬಿಕೆ ಇಡುವುದು. ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದೇ. ಹೌದು, ಕ್ರಿಸ್ತನು ನಮಗಾಗಿ ಮರಣ ಹೊಂದಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ಮೃತ್ಯುಂಜಯನಾಗಿ ಎದ್ದಿದ್ದಾನೆ, ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಪೂರ್ಣ ಹೃದಯದಿಂದ ನಾವು ನಂಬಬೇಕು. ಆತನ ಹೆಸರಿನಲ್ಲಿ ನಂಬಿಕೆ ಇಡಬೇಕು. ನಾವು ಕ್ರಿಸ್ತನನ್ನು ನಂಬಿದಾಗ ದೇವರು ನಮಗೆ ಯಾವ ಅಧಿಕಾರವನ್ನು ಕೊಡ್ತಾರೆ? ಹೌದು, ಈ ವಾಕ್ಯ ಹೇಳ್ತಾ ಇದೆ, ದೇವರು ನಮಗೆ ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಈ ಹಕ್ಕು ನಮಗೆ ಉಚಿತವಾಗಿ ಸಿಕ್ಕಿದೆ ಪ್ರಿಯರೇ. ದೇವರ ಮಕ್ಕಳಾಗುವಾಗ ನಮಗೆ ಯಾವ ಯಾವ ಆಶೀರ್ವಾದಗಳು ಸಿಗುತ್ತವೆ ಅಂದರೆ, ನಾವು ಹೊಸ ಜನ್ಮ ಪಡೆದುಕೊಳ್ಳುತ್ತೇವೆ. ಇನ್ನು ಮುಂದೆ ನಾವು ಆತನ ಸೇವಕರಲ್ಲ, ಆತನ ಮಕ್ಕಳಾಗಿದ್ದೇವೆ. ಮತ್ತು ಆತನು ನಮ್ಮನ್ನು ಪ್ರೀತಿಯಿಂದ ರಕ್ಷಣೆಯನ್ನು ಕೊಡ್ತಾರೆ. ಒಬ್ಬ ತಂದೆ ತನ್ನ ಮಕ್ಕಳನ್ನು ಹೇಗೆ ಸಂರಕ್ಷಿಸುತ್ತಾನೋ, ಹೇಗೆ ಹಸ್ತ ಹಿಡಿದು ನಡೆಸುತ್ತಾನೋ, ಹಾಗೆಯೇ ನಮ್ಮ ದೇವರು ನಮ್ಮನ್ನು ಪ್ರತಿದಿನ ಹಸ್ತ ಹಿಡಿದು ನಡೆಸುತ್ತಾರೆ, ನಮ್ಮನ್ನು ಪೋಷಿಸುತ್ತಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ದೇವರ ಮಗ ಅಥವಾ ದೇವರ ಮಗಳು ಆಗಿದ್ದೀರಾ. ನೀವು ಕ್ರಿಸ್ತನ ಮಕ್ಕಳು ಎನ್ನುವ ಹಕ್ಕನ್ನು ಪಡೆದುಕೊಂಡಿದ್ದೀರಾ. ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ? ಇಲ್ಲದಿದ್ದರೆ ಇಂದೇ ಕ್ರಿಸ್ತನ ಬಳಿಗೆ ಬನ್ನಿರಿ, ಆತನ ಹೆಸರಿನಲ್ಲಿ ನಂಬಿಕೆ ಇಡಿರಿ, ನಿಮ್ಮ ಪಾಪಗಳನ್ನೆಲ್ಲ ಆತನ ಮುಂದೆ ಒಪ್ಪಿಕೊಳ್ಳಿರಿ. ಆಗ ಕ್ರಿಸ್ತನು ನಿಮ್ಮನ್ನು ನಿಮ್ಮ ಪಾಪದಿಂದ ಬಿಡುಗಡೆ ಕೊಡ್ತಾರೆ. ನೀವು ದೇವರ ಕುಟುಂಬದ ಸದಸ್ಯರಾಗುತ್ತೀರಿ, ಕ್ರಿಸ್ತನ ಮಕ್ಕಳಾಗುತ್ತೀರಿ. ಈ ಭಾಗ್ಯವನ್ನು ಕಳೆದುಕೊಳ್ಳಬೇಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಿ ಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಅಪ್ಪ, ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೇವರ ಮಕ್ಕಳಾಗುವ ಶ್ರೇಷ್ಠ ಅಧಿಕಾರವನ್ನು ಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಹೌದು ಸ್ವಾಮಿ, ನಾವು ನಿನ್ನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ನಮ್ಮೆಲ್ಲರನ್ನ ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನಮ್ಮ ಹೃದಯವನ್ನು ಇವತ್ತು ತೆರೆಯುತ್ತೇವೆ ದೇವ. ನಮ್ಮ ಹೃದಯದೊಳಗೆ ಬಾ ಸ್ವಾಮಿ. ನಮ್ಮ ಹೃದಯದ ರಾಜನು ನೀನಾಗಿರೋ. ನಮ್ಮ ಕುಟುಂಬದಲ್ಲಿ ಬಾ ಸ್ವಾಮಿ. ನಮ್ಮೆಲ್ಲರನ್ನ ನೀನೇ ನಡೆಸು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.